ಅಧ್ಯಕ್ಷರೇ, ನಿಜಕ್ಕೂ ಸಮಸ್ತ ಕರ್ನಾಟಕ ಜನ, ಅದರಲ್ಲೂ ವಿಶೇಷವಾಗಿ ಮೈಸೂರಿನ ಜನ, ಡಿ ಕೆ ಶಿವಕುಮಾರ್ ಕೊಟ್ಟಂಥ ಏನು ಹೇಳಿಕೆ ಇದೆ, ತಾಯಿ ಚಾಮುಂಡೇಶ್ವರಿ ಅಂದರೆ ಮೈಸೂರಿಗೆ ಒಂದು ಅವಿನಾಭಾವ ಒಂದು ಸಂಬಂಧ. ನೂರಾರು ವರ್ಷಗಳ ಸಂಬಂಧ ಮತ್ತು ಕೊಂಡಿ. ಅಂಥ ಚಾಮುಂಡಿ ಬೆಟ್ಟದ ಬಗ್ಗೆ ಒಂದು ನಿಮಿಷ ಆಮೇಲೆ ಇದು ಮಾಡಮ್ಮ. ಚಾಮುಂಡಿ ಬೆಟ್ಟದ ಬಗ್ಗೆ ಅದು ಹಿಂದೂಗಳದಲ್ಲ ಅಂತ ಹೇಳಿರೋ ಅಂತ, ಅದು ನಾನು ಉಡಾಫೆ ಮಾತು ಅಂತ ಅಂದ್ಕೊಳ್ತಾ ಇಲ್ಲ. ಕಾಂಗ್ರೆಸ್ಸಿನ ಟೂಲ್ ಕಿಟ್ಟಿನ ಅನುಸಾರವಾಗಿ ಈ ಮಾತುಗಳ ಹೊರ ಹೊಮ್ತಾ ಇರೋವಂಥದ್ದು. ಹಿಂದೂಗಳ ವಿಚಾರದ ಒಳಗಡೆ ಇವರ ಸರ್ಕಾರದ ಧೋರಣೆ, ನಾವು ಇದು ಹಿಂದೂ ಮುಸ್ಲಿಮಿನ ವಿಚಾರದಲ್ಲಿ ಮಾತನಾಡ್ತಾ ಇಲ್ಲ. ಕಾಂಗ್ರೆಸ್ ಈ ಅರ್ಬನ್ ನಕ್ಸಲರನ್ನ, ಪ್ರಗತಿಪರರನ್ನ, ಈ ಥರದ ವ್ಯಕ್ತಿಗಳನ್ನು ಉಪಯೋಗ ಮಾಡಿಕೊಂಡು ಪದೇ ಪದೇ ಹಿಂದೂಗಳನ್ನು ಅವಮಾನಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಹಿಂದೂ ಭಾವನೆಗೆ ಬೆಲೆ ಕೊಡದೇ ಇರೋ ರೀತಿ ಒಳಗಡೆ ಒಂದು ರೀತಿ ಅಟ್ಟಹಾಸವನ್ನು ಈ ಸರ್ಕಾರ ಮೆರೀತಾ ಇದೆ. ನಾ ಸಿದ್ದರಾಮಯ್ಯನವರನ್ನ ಕೇಳ್ತೇನೆ, ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ನೀವು ಸಮರ್ಥಿಸ್ತೀರಾ? ಚಾಮುಂಡಿ ಬೆಟ್ಟ ಹಿಂದೂಗಳದಲ್ವಾ? ಅದು ಮುಜರಾಯಿ ಇಲಾಖೆಯ ಒಳಗಡೆ ವ್ಯಾಪ್ತಿಯಲ್ಲಿ ಇದೆಯೋ ಇಲ್ವೋ? ಕರ್ನಾಟಕವನ್ನು ಏನು ಮಾಡಕ್ಕೆ ಕೊಟ್ಟಿದ್ದೀರಿ? ತಮ್ಗೆ ತಿಳಿದಿರಲಿ, ಪಕ್ಕದ ರಾಜ್ಯ ಕಮ್ಯುನಿಸ್ಟ್ ಸರ್ಕಾರ ಇದೆ ಕೇರಳದಲ್ಲಿ. ಮೊನ್ನೆ ದಿನ ಒಬ್ಬ ಬಿಗ್ ಬಾಸಿನ ಒಬ್ಬ ನಟಿ ಜಾಫರ್ ಅನ್ನೋಳು ಒಂದು ರೀಲ್ ಮಾಡಕ್ಕೆ ಹೋಗಿ ಆ ಗುರುವಾಯೂರ್ ದೇವಸ್ಥಾನದ ಆ ಪ್ರಾಂಗ ಏನು ಆ ಕೊಳ ಇದೆ, ಆ ಕೊಳಗೆ ಕಾಲು ಬಿಡ್ತಾಳೆ. 6 ದಿನ ಗುರುವಾಯೂರ್ ದೇವಸ್ಥಾನವನ್ನು ಶುದ್ಧೀಕರಣಕ್ಕೆ ಹಾಕಿದ್ದಾರೆ. ಪಕ್ಕದ ಕೇರಳದಲ್ಲಿ ನಡೆದಿರುವಂಥದ್ದು 3 ದಿನದ ಹಿಂದ್ಗಡೆ. ಅದೇ ಕೇರಳದಲ್ಲಿ ನಿನ್ನೆ ಇನ್ನೊಂದು ಘಟನೆ ನಡೆದಿದೆ. ಓಣಮ್ಮನ ಆಚರಣೆ ಮಾಡೋದಾದರೆ ಇಬ್ಬರು ಮುಸಲ್ಮಾನರು ಕರೆದು ಓಣಮ್ಮನ್ನ ಆಚರಿಸಬಾರ್ದು ನೀವು ಅಂತೇಳಿ ಮುಸಲ್ಮಾನರಿಗೆ ಡಿಕ್ಟೇಟ್ ಮಾಡಿದ್ದಾರೆ ಇಬ್ಬರು ಲೆಕ್ಚರರ್ಸು. ನಾನು ಇಲ್ಲಿ ಹೇಳಕ್ಕೆ ಕೊಟ್ಟಂಥದ್ದು, ಸಿದ್ದರಾಮಯ್ಯನವರು ನಾಳೆ ಸಂಜೆ ಒಳಗಡೆ ಇದಕ್ಕೆ ಸಮರ್ಥನೆಯನ್ನು ಕೊಡಬೇಕು. ಒಂದು ವೇಳೆ ಸಿದ್ದರಾಮಯ್ಯನವರೇ ಇದು ಹಿಂದೂ ದೇವಾಲಯ ಅಲ್ಲ ಅನ್ನೋದು ನೀವು ಸಾಬೀತು ಮಾಡಿದರೆ, ಮೈಸೂರಿನ ಸಂಘ ಸಂಸ್ಥೆಗಳು, ಮಠಾಧೀಶರು, ಹಿಂದೂ ಮಠಾಧೀಶರಿಂದ ಈ ಬಾರಿಯ ದಸರಾದ ಬಗ್ಗೆ ನಾವು ಏನು ಯೋಚನೆ ಮಾಡಬೇಕು ಅದನ್ನು ಮಾಡಲಾಗತ್ತೆ. ಅಗತ್ಯ ಬಿದ್ದರೆ ಹೋರಾಟವನ್ನು ಮಾಡಬೇಕಾಗ್ತದೆ. ಅಗತ್ಯ ಬಿದ್ದರೆ ನಿಮಗೆ ಯಾವ ಭಾಷೆಯ ಮಾತುಗಳನ್ನು ಆಡಬೇಕು ಆಡೋ ಅಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಏನು ಅನ್ಕೊಂಡ್ಬಿಟ್ಟಿದ್ದೀರಾ? ಹಿಂದೂಗಳ ಭಾವನೆಗೆ ನಿಮಗೇನು ಬೆಲೆನೇ ಇಲ್ವಾ? ಏನು ಬೇಕಾದರೂ ಮಾತಾಡ್ಬೋದು. ಚಾಮುಂಡಿ ಕ್ಷೇತ್ರವನ್ನು ನೀವು ಪ್ರತಿನಿಧಿಸ್ತಿದ್ರಿ ಭಾಳ ವರ್ಷ. ನೀವು ಇವತ್ತು ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆಯನ್ನು ನೀವು ಸಮರ್ಥನೆ ಮಾಡ್ತಿರೋ, ತಿರಸ್ಕಾರ ಮಾಡ್ತಿರೋ, ರಾಜ್ಯದ ಜನತೆಗೆ ಇನ್ನು 24 ಗಂಟೆ ಒಳಗಡೆ ಮುಖ್ಯಮಂತ್ರಿಗಳು ನೀವು ಸ್ಪಷ್ಟೀಕರಣವನ್ನು ಕೊಡಬೇಕು. ಮೈಸೂರಿನ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದೋ ಅಲ್ಲವೋ ಅಂತೇಳಿ. ಎಷ್ಟು ವರ್ಷಗಳಿಂದ ಈ ರೀತಿಯ ಕಾರ್ಯವನ್ನು ಮಾಡ್ತಾ ಇದ್ದೀರಿ ನೀವು? ನೋಡಿ, 1ನೇ ತಾರೀಕು ಧರ್ಮಸ್ಥಳ ಚಲೋ ಹೇಳಿದ್ರಿ. ಇದೇ ರೀತಿ ಪ್ರಯತ್ನವನ್ನು ಮಾಡಿದ್ರು ಮಾಲೇಗಾಂವ್ ಬ್ಲಾಸ್ಟ್ನಲ್ಲಿ. ಏನು ನಿನ್ನೆ ಮಾಲೇಗಾಂವ್ ಬ್ಲಾಸ್ಟಿಂದ ಏನು ವಿಮುಕ್ತಿ ಆಯಿತು, ಸಾಧ್ವಿ ಪ್ರಜ್ಞಾ ಠಾಕೂರ್ ಇವರೆಲ್ಲ
ಇದೇ ಥರ ಹಿಂದೂ ಟೆರರಿಸಮ್ ಅನ್ನುವಂಥ ಒಂದು ಪ್ರಯತ್ನವನ್ನು ಅವತ್ತು ಮಹಾರಾಷ್ಟ್ರದಲ್ಲಿ ಮಾಡಿದ್ರು. ಇದೇ ಥರ ಸುಖ ಸುಮ್ಮನೆ ಅದೇ ಪ್ರಯತ್ನವನ್ನು ಧರ್ಮಸ್ಥಳದಲ್ಲೂ ಮಾಡಿದ್ರು. ಹಿಂದೂ ಅನ್ನೋರು ಅಲ್ ಜಜೀರಾ ಟಿ ವಿ ಒಳಗಡೆ, ಬೇರೆ ಬೇರೆ ಟಿ ವಿ ಒಳಗಡೆ ದ ಮಾಸ್ ಮರ್ಡರ್ಸ್ ಇನ್ ಧರ್ಮಸ್ಥಳ ಅನ್ನೋ ಬರೋ ರೀತಿ ಒಳಗಡೆ ಕರ್ನಾಟಕದಲ್ಲಿ ಮಾಡಿದ್ರು. ಇವತ್ತು ಸಿದ್ದರಾಮಯ್ಯನವರೇ ನಿಮ್ಮ ಜೊತೆ ಸುತ್ತಮುತ್ತ ಇರುವಂಥ ಡೋಂಗಿ ವಿಚಾರವಾದಿಗಳು, ಡೋಂಗಿ ಜಾತ್ಯತೀತವಾದಿಗಳು, ಪ್ರಗತಿಪರರು, ನಿಮ್ಮ ಜೊತೆ ಎಣ್ಣೆ ಹಾಕೊಂಡವರು, ಅವ್ರನ್ನೆಲ್ಲ ಮೆಚ್ಚಕ್ಕೆ ಇವತ್ತು ಈ ಥರದ್ದು ಬಾನು ಮುಷ್ತಾಕ್ ಅಂತವ್ರನ್ನ ಇವ್ರನ್ನೆಲ್ಲ ಕರೆಸ್ತಾ ಇದ್ದಾರೆ. ನೀವು ಬಾನು ಮುಷ್ತಾಕ್ ಅವರನ್ನ ಮುಸಲ್ಮಾನರು ಅನ್ನೋ ಕಾರಣ ನಾವು ವಿರೋಧ ಮಾಡ್ತಾ ಇಲ್ಲ. ಇಡೀ ಈ ಪೂಜೆ ಇರತಕ್ಕಂಥದ್ದು ಹಿಂದೂ ಧಾರ್ಮಿಕ ಪದ್ಧತಿ. ಅಲ್ಲಿಯ ಪುರೋಹಿತರು ಯಾವ ಗಳಿಗೆಯಲ್ಲಿ ಪೂಜೆ ಮಾಡಬೇಕು ಅಂತ ಫಿಕ್ಸ್ ಮಾಡ್ತಾರೆ. 10 ದಿನದ ಪೂಜೆ ಪುರೋಹಿತರ ಹಣತಿಯಂತೆ ನಡೆಯುತ್ತೆ. ಪ್ರತಿಯೊಂದು ಕೂಡ ಹಿಂದೂ ಧಾರ್ಮಿಕ ಆಚರಣೆ. ಕನ್ನಡಾಂಬೆ ಭುವನೇಶ್ವರಿಯನ್ನ ನೀವು ತಾಯಿ ಸ್ವರೂಪದಲ್ಲಿ ನೋಡಕ್ ಹೋದ್ರೆ ನೀವು ಅದನ್ನು ಒಪ್ಪೋದಿಲ್ಲ. ನಮ್ಮ ದೇಶದ ನಾಗರಿಕತೆ, ಸಿವಿಲೈಸೇಷನು, ನಮ್ಮ ದೇಶದಲ್ಲಿ ಯಾರೆಲ್ಲ ಹುಟ್ಟುತ್ತಾರೆ, ಯಾರೆಲ್ಲ ಒಳ್ಳೇದು ಮಾಡ್ತಾರೆ ಅವ್ರಿಗೆ ತಾಯಿ ಅಂತ ಕರಿತೀವಿ ನಾವು. ಗಂಗೆ ಸೈಂಟಿಸ್ಟ್ಗೆ H2 ಆಗಿರ್ಬೋದು, ಅದು ಗಂಗಾ ಮಾತೆ. ನಮಗೆ ಗೋವು, ಹಸು ಗೋಮಾತೆ, ಭಾರತ್ ಮಾತೆ. ಹಾಗೆ ಭುವನೇಶ್ವರಿನೂ ತಾಯಿ ಅಂತ ಕರಿತೀವಿ ನಾವು. ಆದರೆ ನೀವು ಯಾವುದೆಲ್ಲ ನಾವು ಗೌರವ ಅಂತ ಕರಿತೀವಿ ಅದನ್ನೆಲ್ಲ ಅಗೌರವ ಮಾಡುವಂಥ ಕೆಲಸ. ಅವ್ರಿಗೆ ಮೂರ್ತಿ ಪೂಜೆ ಬಗ್ಗೆ ನಂಬಿಕೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಅದನ್ನು ವಿರೋಧ ಮಾಡಿದರು. ಅರಿಶಿನ ಕುಂಕುಮ ಅಂತ ಯಾಕೆ ಹೇಳಿದರು? ಬಾನು ಮುಷ್ತಾಕ್ ಮೇಡಮ್ ಅರಿಶಿನ ಕುಂಕುಮ ಯಾಕೆ ಹೇಳಿದ್ರು ಅಂದರೆ ಅರಿಶಿನ ಕುಂಕುಮ ನಮ್ಮ ಈ ಮುಸಲ್ಮಾನ ಪದ್ಧತಿ ಒಳಗಡೆ ಇಲ್ಲ ಅನ್ನೋಕ್ಕೋಸ್ಕರ ಹೇಳಿದರು. ಆದರೆ ಅವರನ್ನೇ ಕರ್ಕೊಂಬಂದ್ರಿ. ಅಂದರೆ ಹಿಂದೂ ಧರ್ಮದ ಅವಹೇಳನೆ ಮಾಡೋ ಅಂಥದ್ದು ನಿಮ್ಮ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನೀತಿ. ಕಾಂಗ್ರೆಸ್ಸಿನ DNA ಪಾರ್ಟು, ಟೂಲ್ ಕೈಟಿನ ಪಾರ್ಟು ಈ ಇಡೀ ಎಪಿಸೆಂಟರು. ಮೈಸೂರು ಜನ ನಿಮ್ಮ ಈ ಒಂದು ಅವಿವೇಕದ ಮಾತುಗಳಿಗೆ ನಾವು ತಲೆ ಬಗ್ಗೋರಲ್ಲ. ಅಗತ್ಯ ಬಿದ್ದರೆ ಈ ದಸರಾದ ವಿಚಾರದ ಒಳಗಡೆ ಬಹು ದೊಡ್ಡದಾದಂಥ ಹೋರಾಟದ ಭೂಮಿಕೆಯನ್ನು ಮಾಡ್ತೇವೆ. ಈಗ ಹೇಗೆ ಧರ್ಮಸ್ಥಳ ಚಲೋವನ್ನು ಕೊಡ್ತೇವೆ, ಅವತ್ತಿನ ದಿನ ಅವಶ್ಯಕತೆ ಬಿದ್ದರೆ ಚಾಮುಂಡಿ ತಾಯಿಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಹೋರಾಟವನ್ನು ಮಾಡ್ತೇವೆ. ಬಲಿದಾನವನ್ನು ಮಾಡೋ ಅವಶ್ಯಕತೆ ಇದ್ದರೆ ನಾವು ಮಾಡ್ತೇವೆ. ಇದನ್ನು ಎಚ್ಚರ ಇರಲಿ ಕಾಂಗ್ರೆಸ್ಸಿಗರೇ. ತಮಗೆ ಹುಚ್ಚು ಬಂದ್ಬಿಟ್ಟಿದೆ ಅಂತೇಳಿ ಚಾಮುಂಡಿ ನಿಮ್ಮ ದೇವರಲ್ಲ, ಮಾದೇಶ್ವರ ನಿಮ್ಮ ದೇವರಲ್ಲ, ನಂಜುಂಡೇಶ್ವರ ನಿಮ್ಮ ದೇವರಲ್ಲ, ಧರ್ಮಸ್ಥಳ ನಿಮ್ದಲ್ಲ. ಏನು ಮಾತನಾಡಕ್ಕೆ ಕೊಟ್ಟಿದ್ದೀರಾ ನೀವು? ಏನೋ ಅಧಿಕಾರ ಕೊಟ್ಬಿಟ್ರೆ ನಿಮಗೆ ಬಹುಮತ ಬಂದ್ಬಿಟ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದ? ಈ ಬಹುಮತ ಕೊಟ್ಟಂಥ ಜನರೇ ನಿಮ್ಮನ್ನು ಕೆಳಗಡೆ ಇಳಿಸುವಷ್ಟು ಶಕ್ತಿ ಈ ದೇಶದ ಪ್ರಜಾಪ್ರಭುತ್ವದ ಮೌಲ್ಯಗಳಲ್ಲಿ ಅಡಗಿದೆ. ಆದ್ದರಿಂದ ಸಿದ್ದರಾಮಯ್ಯನವ್ರನ್ನ ಒತ್ತಾಯ ಮಾಡ್ತೀನಿ. DK ಶಿವಕುಮಾರ್ ಹೇಳಿರ್ತಕ್ಕಂಥ ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ನೀವು ನಾಳೆ 24 ಗಂಟೆ ಒಳಗಡೆ ಸ್ಪಷ್ಟೀಕರಣವನ್ನು ಕೊಡಬೇಕು. ನೀವು 24 ಗಂಟೆ ಒಳಗಡೆ ಸ್ಪಷ್ಟೀಕರಣ ಕೊಟ್ಟಲಿಲ್ಲ ಅಂತಂತಂದರೆ ಮೈಸೂರು ನಗರದ ಸಂಘ ಸಂಸ್ಥೆಗಳು, ಮಠಾಧೀಶರು, ಯಾರೆಲ್ಲ ಹಿರಿಯರು ಯಾರೆಲ್ಲರೂ ಇದ್ದಾರೆ ಅವರ ಸಮ್ಮುಖದಲ್ಲಿ ಒಂದು ಹೋರಾಟದ ಬಗ್ಗೆ ತೀವ್ರ ಚರ್ಚೆಯನ್ನು ನಾವು ಮಾಡ್ತೇವೆ. ಮುಂದಿನ ಹೋರಾಟ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು BJP ಮಾಡಲಾಗತ್ತೆ.